ಹಾಯ್ ಸ್ನೇಹಿತರೆ, ನೀವು ಭಾಳಷ್ಟು ದೋಸೆಯನ್ನು ರೆಸಿಪಿಯನ್ನು ನೋಡಿರ್ತೀರ. ಇದೊಂದು ಡಿಫ್ರೆಂಟ್ ಟೇಸ್ಟ್ ಆಗಿರುವ ಅಕ್ಕಿ ಇಲ್ಲದೆ, ಉದ್ದಿನಬೇಳೆ ಇಲ್ಲದೆ, ಮೆಂತೆ ಇಲ್ಲದೆ ಈಸಿಯಾಗಿ ಆರೋಗ್ಯಕರವಾದ ದೋಸೆ ಹೇಗೆ ಮಾಡೋದು, ಏನೆಲ್ಲ ಬೇಕು ನೋಡೋಣ ಬನ್ನಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ದೋಸೆ ಮಾಡುವುದಕ್ಕೆ 1 ಬೌಲು ಓಟ್ಸನ್ನು ತೊಗೊಂಡಿದ್ದೀನಿ. ಓಟ್ಸ್ ಮಾರ್ಕೆಟಲ್ಲಿ ಈಸಿಯಾಗಿ ನಿಮಗೆ ಸಿಗುತ್ತೆ. ಅದೇ ಬೌಲಲ್ಲಿ ಅರ್ಧ ಬೌಲು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಈ ಥರ ಇರುತ್ತೆ ನೋಡಿ ಓಟ್ಸ್ ಪ್ಯಾಕೆಟು. ಈಗ ಇದನ್ನು ನೆನೆಸ್ಕೊಳ್ಬೇಕು. ಕಡಿಮೆ ಅಂತಂದರೂ 3 ತಾಸು ನೆನೆಬೇಕು. ಓಟ್ಸು ಜಾಸ್ತಿ ಹೊತ್ತು ನೆನೆಸ್ಬೇಕಂತಿಲ್ಲ, ಆದರೆ ಹೆಸರು ಕಾಳು ಜಾಸ್ತಿ ಹೊತ್ತು ನೆನೆಸಬೇಕು, ಇಲ್ಲಾಂದರೆ ಸರಿಯಾಗಿ ರುಬ್ಬುವುದಕ್ಕೆ ಆಗುವುದಿಲ್ಲ. ನೆನೆಸಿ ಆಗಿದೆ. ನೆನೆಸೋಕ್ಕಿಂತ ಮುಂಚೆ 2-3 ಸಲ ಚೆನ್ನಾಗಿ ತೊಳೆದುಬಿಟ್ಟು ನೆನೆಸ್ಕೊಳ್ಬೇಕು. 3 ತಾಸಾಗಿದೆ ಈಗ ನೆನೆಸಿಬಿಟ್ಟು. ಈಗ ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ಸಡನ್ನಾಗಿ ಯಾರಾದರೂ ಬಂದರೆ ಫ್ರೆಂಡ್ಸ್ ಈಸಿಯಾಗಿ ಇದನ್ನು ಮಾಡ್ಬೋದು. ಈಗ ಮಿಕ್ಸರ್ ಜಾರದಲ್ಲಿ 1 ಇಂಚು ಶುಂಠಿ, 2 ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ಈಗ ಹೆಸರು ಕಾಳನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಓಟ್ಸನ್ನು ಹಾಕ್ತಾ ಇದ್ದೀನಿ. ಹಾಕಿ ದೋಸೆ ಹಿಟ್ಟಿನ ಥರ ನೈಸಾಗಿ ಇದನ್ನು ರುಬ್ಕೊಳ್ಬೇಕು. ರುಬ್ಬಿ ರೆಡಿಯಾಗಿದೆ ನೋಡಿ. ಹಿಟ್ಟು ಸೂಪರಾಗಿ ಬಂದಿದೆ. ಈಗ ಬೇರೆ ಬೌಲಲ್ಲಿ ತೆಗೆದು ರುಚಿಗೂ ತಕ್ಕಷ್ಟು ಉಪ್ಪು ಹಾಕಿ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದರಲ್ಲಿ ಯಾವುದೇ ರೀತಿಯ ಅಕ್ಕಿ, ಉದ್ದಿನಬೇಳೆ ಮತ್ತು ಮೆಂತೆಯನ್ನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಈಸಿಯಾಗಿ ಇದನ್ನು ಮಾಡ್ಬೋದು. ಈಗ ದೋಸೆಗಾಗಿ ಕಾವಲಿ ಬಿಸಿಯಾಗುವುದಕ್ಕೆ ಗ್ಯಾಸ್ ಆನ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಈಗ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ 1 ಸ್ಪೂನು ಹಿಟ್ಟು ತಗೊಂಡು ದೋಸೆ ಸುಡ್ಕೊಳ್ಬೇಕು ನೋಡಿ. ಈ ಥರ ಒಳಗಿಂದ ಕ್ರಿಸ್ಪಿಯಾಗಿ ಮೇಲಿಂದ ಮೃದುವಾಗಿ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಹೆಸರು ಕಾಳು ಮತ್ತು ಓಟ್ಸ್ ಹಾಕೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದನ್ನು ನೀವು ಮಾಡಿ ಮಕ್ಕಳಿಗೆ ಟಿಫಿನಲ್ಲಿ ಕೂಡ ಕೊಡ್ಬೋದು. ಮಾಡುವುದಕ್ಕೂ ತುಂಬ ಈಸಿ, ತಿನ್ನುವುದಕ್ಕಂತೂ ಸಖತ್ ಟೇಸ್ಟ್ ಇರುತ್ತೆ. ಈಗ ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪದ ಬದಲು ಎಣ್ಣೆನೂ ಹಾಕ್ಕೊಳ್ಬೋದು, ಆದರೆ ತುಪ್ಪ ಹಾಕೋದ್ರಿಂದ ದೋಸೆ ಟೇಸ್ಟಾಗಿ ಬರುತ್ತೆ. ಮೇಲಿಂದ ಮುಚ್ತಾ ಇದ್ದೀನಿ. ಈ ಥರ ಮುಚ್ಚಿ ಮಾಡುವುದರಿಂದ ದೋಸೆ ಬೇಗ ರೆಡಿ ಆಗುತ್ತೆ. ಇದೇ ರೀತಿ ಭಾಳಷ್ಟು ದೋಸೆ ರೆಸಿಪಿಯನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನು ಕೂಡ ನೀವು ಟ್ರೈ ಮಾಡಿ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಯಾರು ಬೇಕಾದರೂ ಮಾಡ್ಬೋದು. ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ದೋಸೆ. ಸಡನ್ನಾಗಿ ಈ ದೋಸೆ ಮಾಡ್ಕೊಳ್ಬೋದು.